ಈ ಸೀಸನ್ನಲ್ಲೂ ಮನೇಲಿ ಸಿಕ್ಕಿತ್ತು ಮಾವಿನಕಾಯಿ. ತೊಕ್ಕು ಮಾಡುವ ಅಂತ ಎಣಿಸಿದೆ. ಸಿಪ್ಪೆ ತೆಗೆದೆ, ತುರಿದೆ, ಅದನ್ನೆಲ್ಲ ತೆಗೆದು ಒಂದು ಬದಿಯಲ್ಲಿ ತೆಗೆದಿಟ್ಟೆ. ಒಲೆಯಲ್ಲಿ ಬಾಣಲೆಯಿಟ್ಟು ಸ್ವಲ್ಪ ಹೆಚ್ಚು ಎಣ್ಣೆ ಹಾಕಿ ಸಾಸಿವೆ ಉದ್ದಿನ ಬೇಳೆ ಹಾಕಿ ಬೇಸೊಪ್ಪು ಸಣ್ಣ ಕಟ್ ಮಾಡಿ ಹಾಕಿದೆ. ಒಣಮೆಣಸು ಹಾಕಿದೆ. ಒಗ್ಗರಣೆ ರೆಡಿ. ಈಗ ಸ್ವಲ್ಪ ಘಮ ಘಮ ಅಂತಲಿಕ್ಕೆ ಇಂಗು ಹಾಕಿದೆ. ಅರಸಿನ ಪುಡಿ ಹಾಕಿದೆ, ಸ್ವಲ್ಪ ಮಗ್ಚಿದೆ. ಮೆಣಸಿನ ಪುಡಿ ಹಾಕಿದೆ, ಉಪ್ಪು ಹಾಕಿದೆ, 1-2 ಚಮಚ ಬೆಲ್ಲ ಸಹ ಹಾಕಿದೆ ಸಿಹಿ ಇರಲಿಕ್ಕೆ ಅಂತ. ಅದನ್ನೆಲ್ಲ ಮಗ್ಚಿಬಿಟ್ಟು ಈಗ ಮಾವಿನಕಾಯಿ ತುರಿದದನ್ನು ಅದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಯ್ತು. ಯಾಕಂದರೆ ಒಗ್ಗರಣೆ ಆಫ್ ಮಾಡಬೇಕು, ಬೆಂಕಿ ಆಫ್ ಮಾಡಿ ಹಾಕಿಡಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಬಾಟ್ಲಿಯಲ್ಲಿ ತುಂಬಿಸಿ ಫ್ರಿಜ್ಜಿನಲ್ಲಿಟ್ಟೆ. ಇದು 1 ತಿಂಗಳಾದರೂ ಸಹ ಫ್ರಿಜ್ಜಿನೊಳಗೆ ಹಾಳಾಗೋದಿಲ್ಲ. ಈಗ ದಿಢೀರ್ ಚಿತ್ರಾನ್ನ ಮಾಡುವ. ಒಗ್ಗರಣೆ ಹಾಕಿ ನೆಲಕಡಲೆ ಹಾಕಿ ಮಾವಿನ ಹಿಂಡಿನ ಹಾಕಿ ಸ್ವಲ್ಪ ನೀರು ಹಾಕಿ ಮಗ್ಚಿದೆ. ಬೇಕಾದರೆ ಉಪ್ಪು ಹಾಕ್ಬೋದು. ಅನ್ನ ಹಾಕಿ ಮಗ್ಚಿಬಿಟ್ಟರೆ ಲಂಚ್ ಬಾಕ್ಸಿಗೆ ನಮ್ಮ ಅನ್ನ ರೆಡಿ.